ಅವರೆಲ್ಲ ಇಲ್ಲಿ ಹೋದ್ರೋ ಗೊತ್ತಿಲ್ವ, ಯಾವ ಕಡೆ ಇದ್ದಾರೆ ಅಂತ. ಇಲ್ಲಿ ದಾರಿ ಇದೆಯಾ ಅಂತಾನೆ ಗೊತ್ತಿಲ್ವೇ. ಅದೇ ಮ್ಯಾಪ್ ನೋಡ್ತಿದ್ದೆ, ಒಂದು 2 ನಿಮಿಷ ನೋಡ್ಲಿಲ್ಲ, ಅದು ಸ್ಟ್ರೈಟ್ ಹೋಗ್ಬಿಡ್ತು. ಮತ್ತೆ ಅಲ್ಲೇ ಹಿಂದೆ ಒಂದು ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇನ್ನೊಂದು ಸೈಕ್ಲಿಂಗ್ ಹೋಗ್ತಿದ್ದೀನಿ. ಇವಾಗ ನಾನು ಇಲ್ಲಿಂದ ಕಾರ್ಪೊರೇಷನ್ ಇದೆಯಲ್ಲ ಅಲ್ಲಿ ಹೋಗ್ಬೇಕು, ಇವೆಂಟ್ ಟೌನ್ ಹತ್ರ. ಸೊ ಅಲ್ಲಿ ನಮ್ಮ ಫ್ರೆಂಡ್ನ ಮೀಟಾಗಿ ಅಲ್ಲಿ ನನ್ನ ಫ್ರೆಂಡ್ ಜೊತೆ ಅಲ್ಲಿಂದ ನಿಯರ್ ಮಲ್ಲೇಶ್ವರಂ ಹತ್ರ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ವೀಕೆಂಡ್ ಸೈಕ್ಲಿಂಗ್ ಕ್ಲಬ್ ಅಂತ ಏನಿದೆ ಅದರಲ್ಲಿಂದ ಕೆಲವು ಜನ ಬರ್ತಿದ್ದಾರೆ. ಸೊ ಅವರೆಲ್ಲ ಆ ಪಾಯಿಂಟ್ ಹತ್ರ ಮೀಟ್ ಆಗ್ತಾರೆ. ಅಲ್ಲಿಂದ ನಾವು ಮತ್ತೆ ಯಲಹಂಕ ಕಡೆಯಿಂದ ಹಂಗೆ ಹೋಗಬೇಕು. ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಲೊಕೇಶನ್ ಹೇಳ್ತೀನಿ. ನಾನು ಅರ್ಲಿ ಮಾರ್ನಿಂಗ್ ಮನೆ 4:30ಗೆ ಬಿಟ್ಟೆ. ಸೊ ಅದಕ್ಕೆ ಇನ್ನೂ ತುಂಬ ಕತ್ಲಾಗಿದೆ, ತುಂಬ ಕತ್ಲಿರುತ್ತೆ ಅಂತಾನೆ ಈ ಲೈಟ್ ಏನಿದೆ ಇದನ್ನು ನೋಡ್ತಿದ್ದೀವಿ. ಇವಾಗ ಟೈಮ್ ಒಂದು 4:52 ಆಗಿದೆ. ಸೊ ನಾನು 5 o'clock ಅಷ್ಟರಲ್ಲಿ ಕಾರ್ಪೊರೇಷನ್ ಹತ್ರ ಹೋಗಬೇಕು. ನಾನು ಆಲ್ರೆಡಿ ಮೇನ್ ರೋಡ್ ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದು 10 ನಿಮಿಷ ಹೋಗ್ಬಿಡ್ಬೋದು. ಹೋಗೋಣ ಬೇಗ, ಎಷ್ಟು ಬೇಗ ಹೋಗುತ್ತೋ ಅಷ್ಟು ಬೇಗ ಹೋಗೋಣ. ಅಂದರೆ 4:15 ಆಗಿದ್ರು ಎಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಈ ರೋಡಲ್ಲಿ. ಬೆಂಗಳೂರಲ್ಲಿ ಎಷ್ಟೊತ್ತಾದರೂ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಈ ಬೆಳಗಾದ್ರೂ ಅರ್ಲಿ ಮಾರ್ನಿಂಗ್ ಬಂದಿದ್ರು ಎಷ್ಟೊಂದು ಗಾಡಿ ಹೋಗ್ತಾನೆ ಇಲ್ಲ. ಇವಾಗ ನಂಗೆ ಫ್ರೆಂಡ್ ಫೋನ್ ಮಾಡಿದ್ದೆ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾನೆ. ಅವ್ರ ಮನೆ ಇರೋದು ಅಲ್ಲೇ ಕಾರ್ಪೊರೇಷನ್ ಹತ್ರನೇ ಇರೋದು. ಸೊ ಅವನೇನು ಒಂದು 5 ಮಿನಿಟ್ಸಲ್ಲಿ ಬಂದ್ಬಿಡ್ತಾನೆ. ಸೊ ನಾನು ಇನ್ನೊಂದು 5-10 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ನಾನು ಬರೋದಕ್ಕೂ ನಾನು ರೀಚ್ ಆಗೋದಕ್ಕೂ ಕರೆಕ್ಟಾಗಿ ಆಗುತ್ತೆ. ನೀವೇನಾದರೂ ಇಷ್ಟು ಅರ್ಲಿ ಮಾರ್ನಿಂಗು ಬಿಫೋರ್ ಸನ್ ರೈಸ್ ನೀವೇನಾದ್ರು ಸೈಕ್ಲಿಂಗ್ ಹೋಗ್ತೀರಾ ಅಂದರೆ ನೀವು ಲೈಟ್ ಯೂಸ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಸೊ ಯಾವ್ದು ಗುರು ನಾಯಿ. ಬಟ್ ಆದರೂ ಏನಂದರೆ ನಾಯಿ ಈ ಥರ ಏನಾದ್ರು ಬೋಗ್ಲಕ್ಕೆ ಕಚ್ಚಕ್ಕೆ ಬರ್ತಿದೆ ಅಂದರೆ ನಾವು ಪ್ಯಾನಿಕ್ ಆಗ್ಬೋದು. ಆ್ಯಕ್ಚುಲಾಗಿ ನಾನು ಸ್ವಲ್ಪ ಪ್ಯಾನಿಕ್ ಅದೇ, ಯಾಕಂದ್ರೆ ನಂಗೆ ಗೊತ್ತಾಗಲಿಲ್ಲ. ನಾನು ರೋಡ್ ನೋಡ್ತಿದ್ದೆ ಇಲ್ಲಿ ನಿಲ್ಸೋಣ ಅಂತ, ಸಡನ್ನಾಗಿ ಬಂದುಬಿಡ್ತು. ಸೊ ನಾವು ಪ್ಯಾನಿಕ್ ಆದರೆ ಅದು ನಾವು ಫಾಸ್ಟ್ ಮಾಡ್ತೀವಲ್ಲ, ಅದನ್ನು ಜೋರಾಗಿ ಅಡ್ಡಾಡ್ಸ್ಕೊಂಬಂದು ಕಚ್ಬಿಡುತ್ತೆ. ಆದ್ದರಿಂದ ನಾವು ಆರಾಮಾಗಿ ಕೂಲಾಗಿ ಹೋಗ್ಬೋದು. ಸೊ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡೋಣ. ಗೈಸ್, ಇಲ್ಲಿ ಮುಂದೆ ಹೋಗ್ತಿದ್ದಾನಲ್ಲ ಇವನೇ ನಮ್ಮ ಫ್ರೆಂಡು. ನನ್ನ ಕಾರ್ಪೊರೇಷನ್ ಹತ್ರ ವೇಟ್ ಮಾಡ್ತಿದ್ದೆ, ಸ್ವಲ್ಪ ಲೇಟ್ ಮಾಡ್ಬಿಟ್ಟ. ಅದಕ್ಕೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕಾಗಿಲ್ಲ. ನೋಡಿ ನಾವು ಆಲ್ಮೋಸ್ಟ್ ಫಸ್ಟ್ ಪಾಯಿಂಟಿಗೆ ರೀಚ್ ಆದ್ವಿ. ಸೊ ನಾವು ಫೈನಲ್ ಡೆಸ್ಟಿನೇಷನ್ ಎಲ್ಲಿಗಿರೋದು ಇವತ್ತು ರೈಡ್ ಅಂದರೆ ಜರುಹುಣಸೆ ಲೇಕ್ ಅಂತ. ಇದು ಯಲಹಂಕದಿಂದ ದಾಟ್ಕೊಂಡು ಇನ್ನೂ ಹೋಗ್ಬೇಕು. ಸೊ ನನ್ನ ಮನೆಯಿಂದ ಇದು 32 ಕಿಲೋಮೀಟರ್ಸ್ ಇತ್ತು. ಇನ್ನೇ ನಾವು ಪಾಯಿಂಟ್ ಏಗೆ ರೀಚ್ ಆದ್ವಿ. ಹಾಯ್, ಐ ಆಮ್ ರವಿ. ಅಭಿನವ್. ಓಕೆ, your name? Ishwar. Ravi. ಪ್ರಕಾಶ್, ರವಿ ಅಂತ.
ಅಜಯ್, ರವಿ ಬರುತ್ತಾ? ರವಿ, you're the one first came, right? ಹಾಂ, ಕನ್ನಡ. ನಾನು ನಿಯರ್ ಕೋರ್ಮಂಗ್ಲ ಹತ್ರ, ನೀಲ್ಸಂದ್ರ ಅಂತ. ಹಾಂ ಹಾಂ, ಲಾಂಗ್ ರೈಡ್ ಇದೆ ಫಸ್ಟ್. ಹೌದಾ? ಹಾಂ, ಶಾರ್ಟ್ ರೈಡ್ಸ್ಗೆಲ್ಲ ಹೋಗ್ತಿದೆ ಅಷ್ಟೇ. ಎಷ್ಟು ಮಾಡಿದ್ದೀರಾ? 30 ಇಲ್ಲ 20-40 ಹಂಗೆ ಮಾಡ್ತೀವಿ. ಹಾಂ, ಅಂದರೆ 6 months ಆಗೋ ಸ್ಟಾರ್ಟ್ ಮಾಡಿದೆ, ಬಟ್ ಶಾರ್ಟ್ ರೈಸ್ ಹೋಗ್ತೀವಿ, 15-20 kilometers ಹಾಗೆ. ಹೆಲ್ಮೆಟ್ ಇರಲಿಲ್ವಲ್ಲ, ನಿಮ್ಮ ಜೊತೆ ಎಲ್ಲ ಬಿಡಲ್ಲ ಅಂದ್ಬಿಟ್ಟು ನಾನೇ ಹೋಗ್ತಿದ್ದೆ. ಹೆಲ್ಮೆಟ್ ಸುಮ್ಮನೆ ರಿಸ್ಕಿ. ಅದೇ ಹೆಲ್ಮೆಟ್ ತೊಗೊಂಡ್ಮೇಲೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಯಾಕಂದರೆ ಸುಮ್ಮನೆ ಸೇಫ್ಟಿ. ಹಾಂ ಬ್ರೋ, ನಾವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿದ್ದು ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಕತ್ಲಲ್ಲಿ ಯಾರು ಕಾಣಿಸಲ್ಲ ಅನ್ಕೋತೀನಿ, ಒಂದು ಸ್ವಲ್ಪ ಬೆಳಕಾಗಬೇಕು. ಇಲ್ಲ ಬೇಡ, ಆಮೇಲೆ ಬರ್ತೀನಿ ಬಾರೋ. ಗೈಸ್, ಇನ್ನೇನು ನಾವು ನಮಗೆ ಕೊಟ್ಟಿರೋ ಲೊಕೇಶನ್ ಆಲ್ಮೋಸ್ಟ್ ಹತ್ರ ಬರ್ತಿದ್ದೀವಿ. ಇನ್ನೇನು ತೋರಿಸ್ತಿದ್ದೀವಿ ಅಂದರೆ ಸ್ವಲ್ಪ ದೂರ ಅಷ್ಟೇ ತೋರಿಸ್ತಿರೋದು. ನೋಡ್ತಿರ್ಬೋದು, ಈ ಲೇಕ್ ಹತ್ರ ರೀಚ್ ಆಗಿದ್ದೀವಿ. ಬಟ್ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಬಂದು ಇನ್ನೊಂದು ಲೇಕು, ತರುಹುಣಸೆ ಲೇಕ್ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಇದ್ದ ಬರ್ತಾವನೆ, ಕಾಣಿಸ್ತಿಲ್ಲ ಅನ್ಕೋತೀವಿ, ಮೇಬಿ ಇನ್ನೂ ಸ್ವಲ್ಪ ಬರ್ತಾನೆ. ನಾವು ಅಲ್ಲಿವರೆಗೂ ಹೋಗ್ತಾ ಇರೋಣ. ಹೋಗ್ತಾ ಇದ್ದೀವಿ, ಇನ್ನು ಆಯ್ತಾವೋ ನೋಡೋಣ. ಇರೋ ಮ್ಯಾಪಲ್ಲಿ ಡೈರೆಕ್ಟಾಗಿ ಹಾಕ್ಬಿಟ್ಟು ರೂಟ್ ಬೇರೆ ತೋರಿಸ್ತಲೇ. ಮುರಳಿ, ಲೇ ಮುರಳಿ, ನಿಂತ್ಕೋ. ಯಾವ ಇವೆಲ್ಲ ಬಾ, ಆ ಕಡೆನೇ ಹೋಗ್ಬೇಕಿತ್ತು. ಬಾ, ಹಿಂಗೆ ಒಂದು ರೂಟ್ ಐತೆ, ಹೋಗೋಣ. ಮತ್ತೆ ಸುತ್ಕೊಂಡು ಹೋಗ್ಬೇಕು. ಹೋಗ್ಬೇಕು. ಗೈಸ್, ಇನ್ನೇನು ನಾವು ಲೇಕ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟು. ಸೊ ಇಲ್ಲೇ ನಿಯರ್ ಬೈ ಎಲ್ಲೋ ತೋರಿಸ್ತಿದೆ ಮ್ಯಾಪಲ್ಲಿ. ನಮ್ಮ ಜೊತೆ ಬಂದಿರೋ ಸೈಕ್ಲಿಸ್ಟು ಅವರೆಲ್ಲ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ. ನಮ್ಗೆ ಬರ್ಬೇಕಾದ್ರೆ ಒಂದು ದಾರಿಯಲ್ಲಿ ಸ್ವಲ್ಪ ರೂಟ್ ಮಿಸ್ ಆಯಿತು, ಆದ್ದರಿಂದ ಮತ್ತೆ ನಾವು ಬೇರೆ ರೂಟ್ ತೊಗೊಂಡು ಇಲ್ಲಿ ಬರೋಷ್ಟೊಳಗೆ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಜೊತೆ ಬಂದವರೆಲ್ಲ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ. ಇದು ಕಂಪ್ಲೀಟ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಥರನೇ ಇದೆ ನೋಡಿ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಗ್ರಿಕಲ್ಚರ್, ಫಾರ್ಮಿಂಗ್ ಲ್ಯಾಂಡ್ಸ್ ಇರೋದು. ನನಗೆ ಕಾಣಿಸ್ತಿದೆ ಈ ಕಡೆ ಲೇಕ್ ಇರೋದು, ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯಾ ಏನು ಅಂತ ಗೊತ್ತಿಲ್ಲ. ಇಲ್ಲೇ ರೈಟ್ ಸೈಡಲ್ಲೇ ಇರೋದು ಲೇಕ್ ಆಲ್ಮೋಸ್ಟ್.
ಹತ್ರ ತಲುಪಿದ್ದೀವಿ. ಗೈಸ್ ತರುಹುಣಸೆ ಲೇಕ್ ಬಂದಾಗಿದ್ದೀವಿ. ಹಾಂ ಏನಾ ಇದೆ, ಬಟ್ ಅವರೆಲ್ಲ ಇಲ್ಲಿ ಹೋದ್ರೋ ಗೊತ್ತಿಲ್ಲ ಯಾವ ಕಡೆ ಇದ್ದಾರೆ ಅಂತ. ಓ ಅಲ್ಲಿದ್ದಾರೆ, ಅಲ್ಲಿದ್ದಾರೆ. ಬರ ಈ ಕಡೆ ಇಲ್ಲಿ ದಾರಿ ಇದೆಯಾ ಅಂತಾನೆ ಗೊತ್ತಿಲ್ವೇ, ಇವ್ರು ಆ ಕಡೆಗೆ ಹೇಗೆ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಓ ಇದನ್ನೇ ದಾಟ್ಕೊಂಡು ಹೋಗಿರ್ತಾರೆ. ಯಾಕ ತುಂಬ ಹೊತ್ತಾಯ್ತಾ ನೀವು ಬಂದು? ಓಕೆ, ನಮ್ಗೆ ಅಲ್ಲಿ ರೋಡ್ ಮಿಸ್ ಆಗಾಯ್ತು. ಆ ಕಡೆ ಹೋಗಿ ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಈ ಕಡೆ ಅದೇ ಮ್ಯಾಪ್ ನೋಡ್ತಿದ್ದೆ, ಒಂದು 2 ನಿಮಿಷ ನೋಡಲಿಲ್ಲ, ಅದು ಸ್ಟ್ರೈಟ್ ಹೋಗ್ಬಿಡ್ತು. ಮತ್ತೆ ಅಲ್ಲೇ ಹಿಂದೆ ಬಂದು ಲೇಟ್ ಆಗಾಯ್ತು.